ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ಸೊ ನಾವಿವತ್ತು ಒಂದು ಸ್ಮಾಲ್ ಟ್ರಿಪ್ ಹೋಗೋಣ ಅಂತ ಹೊರಟಿದ್ದೀವಿ ನಮ್ಮ ಶಿವಮೊಗ್ಗದ ಸಕ್ಕರೆಬೈಲ್ಗೆ. ಸೊ ಹೇಗೆ ಹೋಗೋದು, ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗೋದ್ರೆ ಒಳ್ಳೆಯದು, ಆ್ಯಂಡ್ ಅಲ್ಲಿ ಆನೆಗಳಿಗೆ ಹೇಗೆ ಸ್ನಾನ ಮಾಡಿಸ್ತಾರೆ, ಏನು ಆಹಾರ ಕೊಡ್ತಾರೆ, ಆ್ಯಂಡ್ ಯಾವ ರೀತಿಯ ಆನೆಗಳಿದೆ ಎಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಗುಡ್ ಮಾರ್ನಿಂಗ್. ಕಳ್ಳ 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 ಬಿದ್ದ ಕಕ್. ಗುಡ್ ಮಾರ್ನಿಂಗ್ ವಂಶಿ. ಗುಡ್ ಮಾರ್ನಿಂಗ್. ಆನೆ ನೋಡ್ತೀರಾ? ಆನೆ ಹಾಂ ಹೆಂಗೆ ಮಾಡುತ್ತೆ ಇಲ್ಲಿ ನೋಡಿಲಿ. ಬೇಡ, ತೆಗಿರಿ ನನಗೆ ಫಸ್ಟು. ಶೀಪ್ 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 ಶೀಪ್. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಶಿವಮೊಗ್ಗದಲ್ಲಿರುವಂತಹ ಸಕ್ಕರೆಬೈಲ್ಗೆ ಹೊರಡ್ತಾ ಇದ್ವಿ. ಸೊ ನಾನು ಹಾಗೆ ಹಸ್ಬೆಂಡ್ ವಂಶಿ, ದೈವಿಕ್, ಹಾಗೆ ನನ್ನ ತಂಗಿ ರಚನಾ, ಹಾಗೆ ಅವರ ಫಿಯಾನ್ಸಿ ಮಧು, ಇಷ್ಟು ಜನ ಹಾಗೆ ಸುಮ್ಮನೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ನಾವು ಬಿಟ್ಟಿದ್ದು ಸುಮಾರು 8 ಗಂಟೆ ಅನಿಸುತ್ತೆ. 8 ಗಂಟೆಗೆ ಗ್ರೀನರಿ ಮಧ್ಯೆ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಈ ಸಕ್ಕರೆಬೈಲು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋಗೋ ರೂಟಲ್ಲಿ ಸಿಗುತ್ತೆ. ಸುಮಾರು ಶಿವಮೊಗ್ಗದಿಂದ ಈ ಸಕ್ಕರೆಬೈಲು 13 to 14 ಕಿಲೋಮೀಟರ್ಸ್ ಆಗುತ್ತೆ. ಹೋಗ್ತಾ ದಾರಿ ತುಂಬ ಬರೀ ಗ್ರೀನರಿ ಮಾತ್ರ ಕಾಣುತ್ತೆ ನಿಮಗೆ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೇಚರ್ ಮಾತ್ರ. ಆ್ಯಂಡ್ ನೀವು ಬಸ್ಸಲ್ಲಾದರೂ ಟ್ರಾವೆಲ್ ಮಾಡ್ಬೋದು ಈಸಿಯಾಗಿ, ಅಥವಾ ಓನ್ ವೆಹಿಕಲ್ ಇತ್ತು ಅಂದರೆ ಓನ್ ವೆಹಿಕಲಲ್ಲಾದರೂ ಟ್ರಾವೆಲ್ ಮಾಡ್ಬೋದು. ಹೋಗ್ತಾ ದಾರಿಲಿ ಕಾಜನೂರು ಡ್ಯಾಮ್ ಸಿಗುತ್ತೆ. ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಕೊಡಬೇಕು ಅಂದರೆ ಇದು ಮಳೆಗಾಲ ಆದಮೇಲೆ ಅಕ್ಟೋಬರಿಂದ ಮಾರ್ಚ್ವರೆಗೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀರೆಲ್ಲ ತುಂಬಿರುತ್ತಲ್ವ, ಆ ಟೈಮಲ್ಲಿ ಆ ಡ್ಯಾಮ್ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಬಟ್ ನಾವೇನು ಆ ಡ್ಯಾಮ್ ಹತ್ರ ಹೋಗಲಿಲ್ಲ, ಏಕೆಂದರೆ ಫಸ್ಟು ಸಕ್ಕರೆಬೈಲಿಗೆ ಹೋಗೋಣ ಅಂದ್ಕೊಂಡು ನಾವು ಅಲ್ಲೇನು ಸ್ಟಾಪ್ ಏನು ಕೊಡಲಿಲ್ಲ, ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ನಾವೀಗ ಹೋಗ್ತಾ ಇರೋ ದಾರಿ ತುಂಬ ಬರೀ ನಿಮಗೆ ತುಂಗಾ ನದಿ ನೀರೇ ಕಾಣುತ್ತೆ. ಅಷ್ಟು ಸುಮಾರು ಇದೇನಿಲ್ಲ ಅಂದರೂ ಒಂದು 30 ಕಿಲೋಮೀಟ್ರ್ ದೂರ ಈ ತುಂಗಾ ನೀರೇ ಕಾಣುತ್ತೆ. ನಾವು ಸಕ್ಕರೆಬೈಲ್ಗೆ ರೀಚ್ ಆಗಿದ್ದೀವಿ. ಟೈಮು ಅರೌಂಡ್ ಒಂದು 8:30 ಇರ್ಬೋದು. ಹಲೋ ದೈವಿಕ್, ಎಲ್ಲಿಗೆ ಬಂದಿದ್ದೀರಾ? ಆನೆ ನೋಡೋದಕ್ಕೆ ಸಕ್ಕರೆಬೈಲು. ಏನು ನೋಡ್ತೀಯ ಇವಾಗ? ಅದು ಅಂದರೆ ಇದನ್ನ ನೋಡ್ತೀಯ ನೀನು? ಇದು ಆನೆ. ಮೇನ್ ಪಾರ್ಕಿಂಗಿಗೆಲ್ಲ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಆರಾಮಾಗಿ ನೀವು ವೆಹಿಕಲ್ಸ್ನ ನಿಲ್ಲಿಸ್ಕೋಬೋದು. ಸೊ ಪಾರ್ಕಿಂಗ್ ಚಾರ್ಜಸ್ ಬಂದು 2 ವೀಲರ್ಗಾದರೆ 20 ರುಪೀಸ್ ಏನೋ ತಗೋತಾರೆ, 4 ವೀಲರ್ಗೆ 30 ರುಪೀಸ್ ತಗೋತಾರೆ. ಆ್ಯಂಡ್ ಎಂಟರ್ ಆದ ತಕ್ಷಣ ಫಸ್ಟು ಆನೆಗಳ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಯಾವ್ಯಾವ ಆನೆಗಳಿದೆ ಅಥವಾ ಮುಂಚೆ ಇದ್ದಿದ್ದ ಆನೆಗಳಾಗಿರ್ಬೋದು, ಸೊ ಎಲ್ಲಿಂದ ತೊಗೊಂಡ್ಬಂದಿದ್ದಾರೆ, ಯಾವುದಕ್ಕೆ ಏಜ್ ಎಷ್ಟು, ಅದ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಇಲ್ಲಿ ಇಂಡಿಯನ್ಸ್ಗೆ 50 ರುಪೀಸ್ ಚಾರ್ಜ್ ಮಾಡಿದ್ರೆ 5 to 9 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇದು ಎಂಟ್ರಿ ಫೀಸ್ ಮಾತ್ರ ಆಗಿರುತ್ತೆ. ನೀವು ಇನ್ ಕೇಸ್ ಏನಾದರೂ ಆನೆಗಳಿಗೆ ಸ್ನಾನ ಮಾಡಿಸೋರಾಗಿದ್ರೆ, ಹಾಗೆ DSLR ಕ್ಯಾಮ್ರಾ ಏನಾದರೂ ತೊಗೊಂಡೋಗೋರು ಆದರೆ, ಆ್ಯಂಡ್ ಅಲ್ಲೇನಾದರೂ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡೋರಾದರೆ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಅವರಪ್ಪನ ಕೈ.
ಏನದು ಅಪ್ಪು ಹ್ಮ್ ಯಾವ್ದಿದ ಹೌದಾ ನೋಡ್ತಾ ಇದ್ದೀರಲ್ವಾ ಎಷ್ಟು ಪುಟ್ಟ ಪುಟ್ಟ ಆನೆಗಳನ್ನೆಲ್ಲ ಕರ್ಕೊಂಡು ಸ್ನಾನ ಮಾಡಿಸೋದಕ್ಕೆ ತಮ್ಮ ಮಾವುತರು ಕರ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಈ ರೀತಿಯಾದಂತಹ ಸೀನ್ಸ್ನ ನೀವು ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಇಲ್ಲಿಗೆ 8:30 ಒಳಗಡೆ ರೀಚ್ ಆದರೆ ಆದಷ್ಟು ಒಳ್ಳೆಯದು. ಏನೇ ಆ್ಯಕ್ಟಿವಿಟೀಸ್ ಅಂದರೆ ಆನೆಗಳನ್ನ ಕಾಡಿನಿಂದ ಕರ್ಕೊಂಡು ಬರೋದಾಗಿರ್ಬೋದು, ಅಂದರೆ ಅವುಗಳಿಗೆ ಊಟ ಮಾಡಿಸೋದಾಗಿರ್ಬೋದು, ಇದೆಲ್ಲ ಸೀನ್ಸ್ ನಡೆಯೋದು ನಿಮಗೆ 8:30 to 11 o'clock ಒಳಗಡೆ. ಸೊ ಇದೆಲ್ಲ ದೃಶ್ಯಗಳನ್ನ ನೀವು ಯಾವುದನ್ನು ಮಿಸ್ ಮಾಡಬಾರ್ದು. ಅಂದರೆ ನೀವು ಆದಷ್ಟು ಬೇಗ ಅಂದರೆ 8:30 ಒಳಗಡೆ ರೀಚ್ ಆದರೆ ಆದಷ್ಟು ಒಳ್ಳೆಯದು. ಆ್ಯಂಡ್ ಈ ಸರಿ ಬೋಟಿಂಗ್ ಸಹ ಇದೆ. ಬೋಟಿಂಗಿಗೆ 200 ಏನೋ ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಆನೆಗಳಿಗೆ ಸ್ನಾನ ಮಾಡಿಸೋರು ಆದರೆ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಅನ್ನೋದಾದರೆ ಅದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಲ್ಲದಕ್ಕೂ ಸಪ್ರೇಟೇ ಇರುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಬಂದಾಗ ಆನೆ ಸವಾರಿನೂ ಇತ್ತು, ಅದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ರು. ಈ ಸರಿ ಅದ್ಯಾಕೋ ಅವೈಲಬಲ್ ಇರಲಿಲ್ಲ. ಈ ಟೈಮಲ್ಲಂತೂ ಆನೆಗಳು ಸಿಕ್ಕಾಬಟ್ಟೆ ಈ ತುಂಗಾ ನದಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಜನರು ಸಹ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪುಟ್ಟ ಆನೆ ಬರ್ತಾ ಇದೆ ನೋಡಿ, ಅದ್ರ ಅಮ್ಮನ ಜೊತೆ. ಅದು ಕಾಣಿಸ್ತಾನೆ ಇಲ್ಲ, ನೀರು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಆ ಮರಿ ಕಾಣಿಸ್ತಾನೆ ಇಲ್ಲ. ಅಲ್ಲ, ಅಲ್ಲಿ ಇನ್ನೊಂದು ಮರಿ ಇದೆ, ಅದ್ರ ಜೊತೆ ಮರಿ ಇದೆ, ಒಳಗೆ ಹೋಗೈತದು. ಅಯ್ಯೋ ಅಲ್ಲೊಳಗೆ ಮರಿ ರಚ್ಚು. ಲೋಡಲ್ಲಿ ಮರಿ ಅದ್ರೊಳಗೆ ಅಲ್ಲಿ ಅದು ಬರ್ತಿದಲ್ಲ, ಅದು ಬರ್ತೈತಲ್ಲ. ಬಂತು ಈ ಪ್ಲೇಸಿಗೆ ಏನಾದರೂ ನೀವು ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಮಕ್ಕಳಂತೂ ಸಖತ್ತು ಎಂಜಾಯ್ ಮಾಡ್ತಾರೆ. ನಮ್ಮ ವಂಶಿ ಅಂತೂ ಎಷ್ಟು ಕ್ಯೂಟಾಗಿ ನೋಡ್ತಾ ಇತ್ತು, ಅದಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ, ಏನಿದೆಲ್ಲ ಹೊಸದು ಅನ್ನೋ ಥರ ನೋಡ್ತಾ ಇದ್ದಾನೆ. ಬಾಪು ಈ ಕಡೆಗೆ ಬಾ.
ನಮ್ಮಪ್ಪು ಇದು ಸುಮಾರು ಒಂದು ಥರ್ಡ್ ಟೈಮ್ ಅನ್ಸುತ್ತೆ ಅವ್ನು ನೋಡ್ತಾ ಇರ್ತಾ. ಅವ್ನು ಚಿಕ್ಕವನಿದ್ದಾಗ ಒಂದೆರಡು ಸರಿ ಕರ್ಕೊಂಡು ಹೋಗಿದ್ವಿ. ಈಗಂತೂ ನೀಟಾಗಿ ಗೊತ್ತಾಗುತ್ತಲ್ವ, ಅವನು ಸಖತ್ತು ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇದೇನು ತೋರಿಸ್ತಾ ಇದ್ದೀನಿ ಆನೆ, ಇದಕ್ಕೆ ಕಣ್ಣು ಕಾಣಿಸಲ್ವಂತೆ. ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ನೋಡಿ ಅದ್ರ ಜೊತೆಗೆ. आप कराओ, उसके बाद ये करेगा. ಅಪ್ಪು ಅನು ಇಲ್ವಾ? ಅಪ್ಪು ಅಪ್ಪು ಅನು ಚೂರು ಮುಂದೆ ಅಲ್ಲಲ್ಲಿ ಬರ್ರಿ ಬರ್ರಿ ಕಾಲು ನೆನೆಬಾರ್ದು ಅಂತ ಮಾಡಿಸಿರ್ಬಾರ್ದು ಅಲ್ವಾ ನಿಮ್ಮ ನಮ್ಮ ಅಪ್ಪು ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಫುಲ್ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಅವನಿಗೆ ಎಕ್ಸ್ಟ್ರಾ ಡ್ರೆಸ್ ಎಲ್ಲ ತೊಗೊಂಡಿರಲಿಲ್ಲ. ಆ್ಯಂಡ್ ನಾವು ಇಲ್ಲಿಗೆ ಹೋಗಿ ಮನೆಗೆ ಹೋಗೋದು ಅಂತ ಅಂದ್ಕೊಂಡಿದ್ದು. ಬಟ್ ಬೇರೆ ಕಡೆ ಎಲ್ಲರೂ ಹೋಗೋಣ ಅಂತ ಮತ್ತೆ ಏನೇನೋ ಪ್ಲ್ಯಾನ್ ಆಗಿಬಿಟ್ಟು. ಹಾಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆನೂ ಇಟ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಜಾಸ್ತಿ ನೀರೊಳಗಡೆ ಇಳಿಸ್ತಾ ಇಲ್ಲ. ಅವ್ನು ನೋಡಿದ್ರೆ ಇಲ್ಲ ಹೋಗಬೇಕು ಅಂತಲೇ ಹತ್ರಕ್ಕೆ ಸರಿ ಆಯಿತು ಹೋಗೋಣ ಬಾ ಅಂದರೆ ಫುಲ್ಲು ಹೆದ್ರ್ಕೊಂಡು ಆ್ಯಕ್ಚುಲಿ ಅವನಿಗಿಂತ ನನಗೂ ಭಯನೇ. ಸೊ ಸುತ್ತ ಆನೆಗಳೇ ಇರುತ್ತೆ, ಅದ್ರ ಮಧ್ಯೆ ನಾವು ಎಲ್ಲಿ ಯಾವ ಕಡೆ ಆನೆಗಳು ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅದು ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು ನನಗೆ. ಆದರೂ ಅವ್ನು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಫುಲ್ಲು ಮುಂದೆ ನಿಲ್ಲಿಸ್ಕೊಂಡಿದ್ದೀನಿ ಅಷ್ಟೇ. ಅಪ್ಪ ಹೋಗ ಹೋಗಪ್ಪಾಜಿ ಹೋಗು. ಬರ 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 ಆರು
ಸೊ ಇಷ್ಟೊತ್ತು ಆನೆಗಳ ಸ್ನಾನ ಎಲ್ಲ ನೋಡಿದ್ದಾಯಿತು ಆ್ಯಂಡ್ ಆನೆ ಜೊತೆ ಫೋಟೋನು ತೆಗೆಸ್ಕೊಂಡಿದ್ದಾಯಿತು ಆ್ಯಂಡ್ ಆನೆ ನಮಗೆ ಆಶೀರ್ವಾದನೂ ಮಾಡ್ತು ಆ್ಯಂಡ್ ನೀರನ್ನು ಹಾಕ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ನಮ್ಮಪ್ಪ ನೋಡ್ತಾ ಇದ್ದೀರಲ್ವ, ಇದು ಪುಟ್ಟಾನೆ ಇದೆ ಅಂತೇಳಿ ಅದರಿಂದ ಓಡ್ತಾ ಇದ್ದಾನೆ. ಅಮ್ಮ ನಾನು ಹೋಗ್ತೀನಿ ಅದ್ರ ಜೊತೆ ನಾನು ಹೋಗ್ತೀನಿ ಅಂತ ಬಿಟ್ಟರೆ ಅವ್ನು ಗೇಟ್ ಒಳಗಡೆ ಹೋಗ್ತಾ ಇದ್ದ. ಅಷ್ಟು ಫುಲ್ಲು ಆನೆಗಳು ನೋಡಿ ಅದ್ರ ಜೊತೆ ಮುಳುಗೋಗ್ಬಿಟ್ಟಿದ್ದಾನೆ. ಅಪ್ಪು ಅಪ್ಪು ಓಯ್ ಇಷ್ಟ ಆಯ್ತಾ? ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ಹಾಯ್ ಹೇಳು. ಊಟ ಹಾಕ್ತಿದಾರಪ್ಪ ಅದಕ್ಕೆ, ಊಟ ಮಾಡಿಸ್ತಿದಾರೆ. ಎಲಿಫೆಂಟ್ ಅಂತ ಹೇಳು. ಎಲಿಫೆಂಟ್ ಹೇಳಿ, ಈ ಕಡೆ ನೋಡಿ, ಹೇಳಿ. ತೋರ್ಸಿ, ಈ ಕಡೆ ತೋರ್ಸಿ. ಎಲಿಫೆಂಟ್ ನೋಡ್ಸಿ. ಈ ಕಡೆ ಬಾ, ಈ ಕಡೆ ತಿರುಗು, ಈ ಕಡೆ ತಿರುಗು. ಅಪ್ಪು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ. ನೋಡಿಲ್ಲಪ್ಪ ಎಷ್ಟು ಕರ್ಕೊಳ್ರಿಪ್ಪ. Baby, baby, baby. ಅದು ನೋಡು ಅವ್ರ ಅಮ್ಮನ ಬಾಯಿ ಒಳಕ್ಕೆ. ಇದೇನು ನೋಡ್ತಾ ಇದ್ದೀರಾ, ಇದು ಆನೆಗಳಿಗೆ ಸ್ನಾನ ಮಾಡಿಸಾದ್ಮೇಲೆ ಕರ್ಕೊಂಡು ಬಂದು ಇಲ್ಲಿ ಆಹಾರನ ಕೊಡ್ತಾರೆ. ಸೊ ಇಲ್ಲಿ ನೀವು ಆನೆಗಳನ್ನ ಈಸಿಯಾಗಿ ಹತ್ರದಿಂದನೇ ನೋಡ್ಬೋದು. ಬಟ್ ಆದರೆ ದಯವಿಟ್ಟು ಹುಚ್ಚಾಟ ಎಲ್ಲ ಹಾಡಬೇಡಿ. ಅಲ್ಲಿರುವಂಥ ಗಾರ್ಡ್ಸ್ಗಳು ಏನು ರೂಲ್ಸ್ ಹೇಳ್ತಾರೋ ಅದನ್ನು ದಯವಿಟ್ಟು ಪಾಲಿಸಿ ಅಂತ ಹೇಳ್ತಾ, ಆ್ಯಂಡ್ ಈ ಆನೆಗಳು ಮತ್ತು ಮಾವುತರ ನಡುವೆ ಇದೆ ಅಲ್ವಾ ಬಾಂಡಿಂಗು, ಅದನ್ನ ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅವ್ರು ಹೇಳೋ ಪ್ರತಿಯೊಂದು ಮಾತನ್ನು ಈ ಆನೆಗಳು ಎಷ್ಟು ಚೆಂದ ಕೇಳ್ತವೆ. ಆ್ಯಂಡ್ ಇನ್ನೂ ಏನಂತಂದರೆ ಈ ಆನೆಗಳು ಕಲ್ತಿರೋಂಥ ಶಿಸ್ತು ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಆನೆಗಳೇನು ನಿಂತಿರುತ್ತೆ ಅಲ್ವಾ, ಅದ್ರ ಮುಂದೆ ಅದ್ರ ಹೆಸರು, ಹಾಗೆ ಅದ್ರ ಸೈಜ್ ಎಷ್ಟಿದೆ, ಅದು ಎಲ್ಲಿಂದ ಬಂದಿರೋದು, ಪ್ರತಿಯೊಂದು ಡೀಟೇಲ್ಸು ಇರುತ್ತೆ. ಇದು ಮೇಲಾ ಫೀಮೇಲಾ ಅಥವಾ ಅದ್ರ ಹೈಟ್ ಆಗಿರ್ಬೋದು, ಅದಕ್ಕೆ ಎಷ್ಟು ಏಜ್ ಆಗಿರ್ಬೋದು, ಅದು ಎಷ್ಟು KG ಇದೆ, ಪ್ರತಿಯೊಂದು ಡೀಟೇಲ್ಸು ಸಹ ಇರುತ್ತೆ. ಆ್ಯಂಡ್ ಮರಿ ಆನೆ ತೋರಿಸ್ತಾ ಇದ್ದೀವಿ ನೋಡಿ, ಅದ್ರ ಅಮ್ಮನ ಬಿಡ್ತಾನೆ ಇಲ್ಲ, ಅದು ಎಷ್ಟು ಕ್ಯೂಟಾಗಿ ಆಗ್ತಾ ಇತ್ತು. ಅಪ್ಪು ಸೊ ಇದೇನು ತೋರಿಸ್ತಾ ಇದ್ದೀನಿ ಇದೆ ತುಂಗಾ ನದಿ. ಇದರಲ್ಲೇ ಆನೆಗಳಿಗೆ ಸ್ನಾನ ಮಾಡಿಸೋದು ಆ್ಯಂಡ್ ಸ್ನಾನ ಮಾಡಿಸಿ ಪೌಷ್ಟಿಕವಾದ ಆಹಾರನೇ ಕೊಡ್ತಾರೆ. ನಿಜವಾಗ್ಲೂ ಅವರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತಾ. ಆ್ಯಂಡ್ ಇಲ್ಲಿ ಮಕ್ಕಳಿಗೆ ಆಟಾಡೋದಕ್ಕೆ ಒಂದು ಪಾರ್ಕ್ ಸಹ ಇದೆ. ಆನೆಗಳನ್ನ ನೋಡಿ ಆದಮೇಲೆ ಮಕ್ಕಳಿಗೆ ಇನ್ನೂ ಸ್ವಲ್ಪ ಎಂಜಾಯ್ ಮಾಡಿಸ್ಬೇಕಂದ್ರೆ ಈ ಪಾರ್ಕಲ್ಲಿ ಬಂದು ಫ್ರೀಯಾಗಿ ನೀವು ಆಟ ಆಡಿಸ್ಬೋದು. ಆ್ಯಂಡ್ ಕ್ರಿಯೇಟಿವ್ ಗಿಫ್ಟ್ ಅಂತ ಇದೆ, ಅಲ್ಲಿ ನೀವೇನಾದರೂ ಮೆಮೊರಿಗೆ ಒಂದು ಗಿಫ್ಟ್ ಇಲ್ಲಿಂದ ತೊಗೊಂಡು ಹೋಗಬೇಕು ಅನ್ನೋದಾದರೆ ಖಂಡಿತ ಯಾವುದಾದ್ರು ಒಂದು ಮೂಮೆಂಟನ್ನು ತೊಗೊಂಡು ಹೋಗ್ಬೋದು. ಆ್ಯಂಡ್ ಶಿವಮೊಗ್ಗ ಏನಾದರೂ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಖಂಡಿತ ಈ ಪ್ಲೇಸ್ನ ಮರಿದೇ ವಿಸಿಟ್ ಮಾಡಿ.
ಆ್ಯಂಡ್ ಇಲ್ಲಿಂದ ನಾವು ಮತ್ತೆ ಮುಂದೆ ಬೇರೆ ಪ್ಲೇಸ್ಗೆ ಹೋದ್ವಿ. ಆ್ಯಂಡ್ ಎಲ್ಲಿ ಹೋದ್ವಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬೈ ಬಾಯ್.